2 ತಿಂಗಳಿಂದ ಕರಾವಳಿ ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಅನ್ನೋದು ಜನರ ಬಾಳನ್ನ ಅದರಲ್ಲೂ ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ದೋಣಿಗಳಿರೋರು ಕರಾವಳಿಯಲ್ಲಿ ಪ್ರಕ್ಷುಬ್ಧಗೊಳ್ತಾ ಇರುವಂತಹ ಅಲೆಗಳಿಂದ ದಿಕ್ಕೆಟ್ಟು ಕೂತಿದ್ದಾರೆ. ಜೀವನ ಪೂರ್ತಿ ದೇವರುಗಳನ್ನ ನಂಬಿ ಬದುಕುವಂತಹ ಅವರು ಮತ್ತೆ ದೈವದ ಮೊರೆ ಹೋಗಿದ್ದಾರೆ. ಏನಂತ ಬೇಡ್ಕೊಂಡಿದ್ದಾರೆ, ದೈವದ ಅಭಯ ಸಿಗ್ತಾ? ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ದೈವರಾಜ ಬೊಬ್ಬರಿಯನ ಮೊರೆ ಹೋದ ಕಡಲ ಮಕ್ಕಳು. ನದಿ ತೀರದವರೆಗೆ ಭಕ್ತರ ಜೊತೆ ದೈವ ಸವಾರಿ. ಸಮುದ್ರಕ್ಕೆ ಪ್ರಸಾದ ಹಾಕಿ ಅಭಯ ನೀಡಿದ ದೈವ. ಮೇ 15ರ ನಂತರ ಕರ್ನಾಟಕದ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಶುರುವಾಗಿದೆ. ಲೆಕ್ಕಕ್ಕಿಂತ ಹೆಚ್ಚು ಮಳೆಯಾಗಿದೆ. ಚಂಡಮಾರುತ ವಾಯುಭಾರ ಕುಸಿತದಿಂದ ಹವಾಮಾನ ಇಲಾಖೆಯದ್ದೇ ಲೆಕ್ಕಾಚಾರ ಉಲ್ಟಾಗಿದೆ. ನಿಯಮದ ಪ್ರಕಾರ ಜೂನ್ 1ರಿಂದ ಸಣ್ಣ ಪುಟ್ಟ ದೋಣಿಗಳು ಸಮುದ್ರಕ್ಕಿಳಿದು ಕಸುಬು ಮಾಡಬೇಕಿತ್ತು. ಎಲ್ಲಾ ದೋಣಿಗಳು ಸಮುದ್ರಕ್ಕೆ ಇಳಿದಿಲ್ಲ. ಇಳಿದ ದೋಣಿಗಳಿಗೆ ಮೀನುಗಳು ಸಿಗುತ್ತಿಲ್ಲ. ದೋಣಿ ಬಿದ್ದು ಜೀವ ಹಾನಿಯಾಗಿದೆ. ಪರಿಹಾರಕ್ಕಾಗಿ ದೈವದ ಮೊರೆ ಹೋಗಿದ್ದಾರೆ. ಇನ್ನು ಮುಂದೆ ನಡೆಯುವ ಮೀನುಗಾರಿಕೆ ಒಳ್ಳೆ ರೀತಿ ಆಗಬೇಕು, ಒಳ್ಳೆ ರೀತಿಯ ಸಂಪಾದನೆ ಆಗ್ಬೇಕಂತ ಇವತ್ತು ನಮ್ಮ ಕುಲ ದೈವರಾದ ಬೊಬ್ಬರಿಯ ದೈವಕ್ಕೆ ಪೂಜೆ ಸಲ್ಲಿಸಿ ಎಲ್ಲ ಮೀನುಗಾರರು ಪ್ರಾರ್ಥನೆಯನ್ನು ನೆರವೇರಿಸಿರುತ್ತಾರೆ. ಮಲ್ಪೆ ಸಮೀಪದ ಕಲ್ಮಾಡಿ ಗುಡ್ಡದ ಮೇಲೆ ಇರುವ ದೈವರಾಜ ಬೊಬ್ಬರಿಯನಿಗೆ ದರ್ಶನ ಸೇವೆ ಮಾಡಿಸಿದ್ದಾರೆ. ಜೂನ್ ತಿಂಗಳಲ್ಲಿ ನಿರಂತರ ಭಾರೀ ಮಳೆ, ಚಂಡಮಾರುತದ ಎಫೆಕ್ಟ್ನಿಂದ ಮೀನು ತೀರಕ್ಕೆ ಬಂದಿರಲಿಲ್ಲ. ಆಗಸ್ಟ್ 10ರಂದು ನಾಡದೋಣಿ ಮೀನುಗಾರಿಕೆ ಮುಕ್ತಾಯವಾಗುತ್ತದೆ. ಜುಲೈ ಅರ್ಧ ಕಳೆದರೂ ಕಸುಬು ಆಗದ ಕಾರಣ ಎಲ್ಲ ನಾಡದೋಣಿ ಮೀನುಗಾರರು ಪೂಜೆ ಮಾಡಿಸಿದರು. ದರ್ಶನ ಸೇವೆಯ ನಂತರ ನದಿ ತೀರದವರೆಗೆ ಪಂಜು ಹಿಡಿದು ದೈವ ಸವಾರಿ ನಡೆಯಿತು. ದೈವವನ್ನ ನದಿ ತೀರಕ್ಕೆ ಬರಮಾಡಿಕೊಂಡ ಮೀನುಗಾರರು ಉತ್ತಮ ಕಸುಬು ಮತ್ತು ರಕ್ಷಣೆಗಾಗಿ ಅಬ್ಬರದ ಕಡಲಿನಲ್ಲಿ ಇಳಿದು ಕಸುಬು ಮಾಡುವ ಸಂದರ್ಭದಲ್ಲಿ ಪ್ರಾರ್ಥಿಸಿದ್ರು. ದೈವ ಅಭಯ ನೀಡಿದೆ. ನಾವು ಹಿರಿಯರು ನಮ್ಮಿಂದ ಬಂದಂತಹ ದೇವರಾಜ ಬೊಬ್ಬರಿನ ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸಿ ಆ ಸಂದರ್ಶನ ಸೇವೆಯನ್ನು ಮಾಡಿಕೊಂಡಿದ್ದೇವೆ. ಸಂದರ್ಶನ ಸೇವೆಯಲ್ಲಿ ದೇವರ ನುಡಿ ಈ ವರ್ಷದ ಅವಧಿಯಲ್ಲಿ ಇವತ್ತಿನವರೆಗೆ ಏನು ಮೀನುಗಾರಿಕೆ ಇಲ್ಲುವಂತ ಬೇಜಾರನ್ನ ಕಳೆದು ಮುಂದಿನ ದಿನದಲ್ಲಿ ಇದ್ದಂತ ಯಾಂತ್ರಿಕ ಮೀನುಗಾರಿಕೆ ಪ್ರಾರಂಭ ಆಗುವ ಮೊದಲೇ ಎಲ್ಲರಿಗೂ, ಎಲ್ಲಾ ವಿಭಾಗದ ಮೀನುಗಾರಿಗೂ ಉತ್ತಮವಾದ ಮೀನುಗಾರಿಕೆಯನ್ನ ಈ ವರ್ಷದ ಅವಧಿಯಲ್ಲಿ ನಾನು ತರಿಸಿ ಕೊಡ್ತೇನೆ ಅನ್ನುವಂತ ಅಭಯವನ್ನ ನೀಡಿದ್ದಾರೆ. ಕರ್ನಾಟಕ ಕರಾವಳಿಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆ ತಾಂತ್ರಿಕವಾಗಿ ಬಹಳ ಮುಂದುವರೆದಿದೆ. ಮಳೆಗಾಲ ಆರಂಭದಲ್ಲಿ ಪುಟ್ಟ ದೋಣಿಗಳನ್ನ ಹಿಡಿದು ಕಸುಬು ಮಾಡುವ ಮಂದಿ ಅದನ್ನೇ ನಂಬಿ ಜೀವನ ಮಾಡುತ್ತಾರೆ. ದೈವದ ನುಡಿಯಂತೆ ಉಳಿದ 20 ದಿನ ದೋಣಿ ಇಳಿದು ಬುಟ್ಟಿ ತುಂಬಾ ಮೀನು ಸಿಕ್ಕರೆ ಹೊಟ್ಟೆ ತುಂಬಾ ಊಟ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಕಡಲ ಮಕ್ಕಳು. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.